ಕವಿ ಜೊತೆಗೆ ಒಬ್ಬ ಮಹಾ ಮಾನವತಾವಾದಿ ಹಾಗೂ ದಾರ್ಶನಿಕರು, ತತ್ವಜ್ಞಾನಿಗಳು ನಿಜವಾದ ಜೀವನ ಹೇಗೆ ಅಂತ ಕಗ್ಗದ ರೂಪದಲ್ಲಿ ತೋರಿಸಿದಂತಹ ಮಹಾನ್ ಮೇರು ವ್ಯಕ್ತಿಗಳು. ಅಂತವರು ನಮ್ಮ ಈ ಜನ್ಮದ ಭೂಮಿ, ನಾವು ಇರುವ ಜನ್ಮಭೂಮಿಯಲ್ಲಿ ಹುಟ್ಟಿ ಈ ಜನ್ಮಭೂಮಿಯಲ್ಲಿ ಬೆಳೆದವರು ಇವರು. ನಾವೆಲ್ಲ ಪುಣ್ಯವಂತರು ಅಂತ ಹೇಳ್ತಾ, ಈ ಶಾಲೆಯಲ್ಲಿ ಓದ್ತಾ ಇರುವ ಎಲ್ಲ ಮಕ್ಕಳು, ಈ ಊರಲ್ಲಿರುವ ಎಲ್ಲ ಪುಣ್ಯವಂತರು ಅಂತ ಬಯಸ್ತಾ ಅವರ ಜಯಂತಿಯ ಪರವಾಗಿ ಎಲ್ಲ ಈ ಕಾರ್ಯಕ್ರಮಗಳು ಸಾಕಷ್ಟು ಕರ್ನಾಟಕದಲ್ಲಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಡಿವಿಜಿಯವರ ಕಗ್ಗದ ಮೇಲೆ ಜೀವನ ನಿಂತಿದೆ. ಆ ಕಗ್ಗವನ್ನು ನಾವೆಲ್ಲರೂ ಒಂದು ಸರಿ ಒಮ್ಮೆ ಆದರೂ ಪಠನ ಮಾಡಿದ್ರೆ ನಾವು ಬೇರೆ ವ್ಯಕ್ತಿಗಳು ಆಗ್ತೀವಿ ಅಂತ ತಿಳಿಸ್ತಾ, ಹಾಗೆ ಇನ್ನು ಅನೇಕ ರೀತಿಯಲ್ಲಿ ಡಿವಿಜಿಯವರ ನಮನ ಮಾಡಬೇಕಾಗಿದೆ. ಇನ್ನು ಮುಂಭಾಗದಲ್ಲಿ ಇನ್ನು ಅನೇಕ ರೀತಿಯಲ್ಲಿ ಡಿವಿಜಿಯವರ ನಮನ ಆಗ್ಬೇಕು. ಈ ಶಾಲೆಯಲ್ಲಿ ಯಾವಾಗಲೂ ನಮನ ಮಾಡ್ತಾ ಇರ್ತೀವಿ ಅವ್ರ ಬಗ್ಗೆ. ನೋಡಿ, ಅವರ ಮೊಮ್ಮಗ ಕೂಡ ಬಂದಿದ್ದು ಇಲ್ಲಿಗೆ. ಅವರ ಮೊಮ್ಮಗ ಬಂದಾಗ ಅವ್ರಿಗೆಲ್ಲ ಸನ್ಮಾನ ಮಾಡಿ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಮುಲ್ಬಾಗದ ಜನತೆ ಎಲ್ಲ ಚೆನ್ನಾಗಿರ್ಲಿಲ್ಲಪ್ಪ, ನಮ್ಮ ತಾತನವರ ಜನ್ಮಭೂಮಿ ಇದು ಅಂತೇಳಿ, ಜನ್ಮ ಸ್ಥಳ ಇದು, ಇಲ್ಲಿ ನಡೆದಾಡಿರುವ ಮನೆ ಇದು ಅಂತೇಳಿ ನಮ್ಗೆಲ್ಲರಿಗೂ ಹಾರೈಸ್ಬೋದು. ಹಾಗೆ ಅವರ ಅನುಯಾಯಿಗಳು, ಅವರ ಪ್ರತಿಷ್ಠಾನದವರು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಡಿವಿಜಿಯವರ ರೀತಿಯಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಮುಲ್ಬಾಗದಲ್ಲಿ ಅವರ ಬಗ್ಗೆ ಸಾಕಷ್ಟು ಒಂದು ಎಲ್ಲ ರೀತಿಯಲ್ಲಿ ಪ್ರಚಾರ ಮಾಡಬೇಕಾಗಿತ್ತು. ಒಂದನೇದಾಗಿ ಒಂದು ದೊಡ್ಡ ಅಧ್ಯಯನ ಕೇಂದ್ರ ಆಗ್ಬೇಕಿತ್ತು. ಪ್ರತಿದಿನನೂ ಡಿವಿಜಿಯವರ ಕಗ್ಗ ಓದಲು ಒಂದು ಒಳ್ಳೆಯ ಒಂದು ಅಧ್ಯಯನ ಕೇಂದ್ರ ದೊಡ್ಡದಾಗಿ ಕಟ್ಟಬೇಕು. ಇಲ್ಲಿ ನೋಡಿದ್ರೆ ನಗರದಲ್ಲಿ ಅಲ್ಲಿ ಎಲ್ಲ ಸರ್ಕಲ್ಗಳಲ್ಲಿ ಅವರದೇ ಯಥೇಚ್ಛವಾಗಿ ವಿಗ್ರಹಗಳಾಗಬೇಕು. ಹಾಗೆ ಎಂಟ್ರಿ ಆಗುವಾಗ ಎಲ್ಲ ಮುಳುಬಾಗಿಲಿಗೆ ಎಂಟ್ರಿ, ಎಲ್ಲ ದಶದಿಕ್ಕುಗಳಲ್ಲಿ ಎಂಟ್ರಿ ಆದಾಗ ಅವರವರ ಪ್ರತಿಮೆಗಳು ಕಾಣಬೇಕು. ಆವಾಗ ಡಿವಿಜಿ ಅವರಿಗೆ ನಾವೆಲ್ಲ ಗೌರವ ಸಲ್ಲಿಸಿದಂಗೆ ಆಗತ್ತೆ ಅಂತ ಹೇಳ್ತಾ, ಎಲ್ಲ ನಮ್ಮ ಸರ್ಕಾರ ಆಗಿರ್ಬೋದು, ಡಿವಿಜಿ ಅವರ ಬಗ್ಗೆ ಇಲ್ಲಿ ನಗರದಲ್ಲಿ ಅತಿ ಹೆಚ್ಚಾಗಿ ಕಾರ್ಯಕ್ರಮಗಳು ಆಗ್ಬೇಕು ಅಂತ ಹೇಳ್ತಾ, ಹಾಗೆ ದಶದಿಕ್ಕುಗಳಲ್ಲಿ ಕೂಡ ವಿಗ್ರಹಗಳು ಆಗ್ಬೇಕು. ಪ್ರತಿಷ್ಠೆ ಇಲ್ಲಿ ಬಂದ ತಕ್ಷಣ ಮುಲ್ಬಾಗಲಂದ್ರೆ ಡಿವಿಜಿ ಅವರು ಅಂತ ಕಾಣುವಂತಹ ಗುರುಗಳು ಆಗ್ಬೇಕು ಅಂತ ನಾನು ಬಯಸ್ತೀನಿ. ಸರ್ಕಾರಕ್ಕೆ ಕೂಡ ಮನವಿ ಕೂಡ ಬಯಸ್ತೀನಿ. ಹಾಗೆ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಅದನ್ನು ಕಾರ್ಯಕ್ರಮ ಮಾಡಬೇಕು. ಇಲ್ಲಿ ನಗರದಲ್ಲಿ ಎಲ್ಲಾ ಕಡೆಯೂ ಡಿವಿಜಿ ಅವರ ಒಂದು ಗುರುಗಳು ಕಾಣಬೇಕು ಅಂತ ಬಯಸ್ತಾ, ಕಗ್ಗವನ್ನು ಎಲ್ಲರೂ ಕೂಡ ಓದೋಣ. ಅವರ ಮಾನವತಾ ವಿಷಯಗಳನ್ನು ಕಗ್ಗದಲ್ಲಿ ಇದೆ, ಹಾಗೆ ಎಲ್ಲವರು ಕೂಡ ಕಗ್ಗದಲ್ಲಿ ಇದೆ ಅಂತ ಹೇಳ್ತಾ ನಾವೆಲ್ಲ ಓದೋಣ, ಅವರ ಅನುಯಾಯಿಗಳಾಗೋಣ ಅಂತ ಹೇಳ್ತಾ, ಅದರಂತೆ ಮಾನವೀಯ ಲಕ್ಷ್ಯಗಳನ್ನು ನಾವು ಡಿವಿಜಿಯವರಂತೆ ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಗಳು ಇಡೀ ಒಂದೇ ದಿನ ಮಾಡಿ ಬಿಟ್ಬಿಡೋದಲ್ಲ, ವರ್ಷ ಪೂರ್ತಿ ಅನೇಕ ಕಾರ್ಯಕ್ರಮಗಳು ಡಿವಿಜಿಯವರ ಬಗ್ಗೆ ನಡೆಯಲಿ. ತಿಂಗಳಿಗೆ ಒಂದ್ಸರಿ ಆದ್ರೂ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮಾಡಬೇಕು ಅಂತ ಹೇಳ್ತಾ, ಇಲ್ಲಿರುವ ಡಿವಿಜಿ ಬಳಗ ಕೂಡ ಆ ಕಾರ್ಯಕ್ರಮಗಳನ್ನು ಇದು ಸ್ಕೂಲ್ ಲೆವೆಲ್ ಕೊಂಡೊಯ್ಯಬೇಕು. ಮುಲ್ಬಾಗ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಕೂಡ ಅವರ ಕಾರ್ಯಕ್ರಮಗಳನ್ನು ಕೊಂಡೊಯ್ಯಬೇಕು. ಕನ್ನಡ ಸಂಸ್ಕೃತಿ ಇದು ಪಸರಿಸಬೇಕು ಅಂತ ಹೇಳ್ತಾ, ಅವರು ಕನ್ನಡಕ್ಕೆ ಆಸ್ತಿ ಅಂತ ಹೇಳ್ತಾ, ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಬೇಕಾಗಿತ್ತು, ಅದು ದೊರಕಲಿಲ್ಲ. ಆದ್ರೂ ಕೂಡ ಅವರ ವಿಶಾಲ ದೃಷ್ಟಿಕೋನ ನಮಗೆ ಬೇಕಾಗಿದೆ. ಅವರನ್ನು ನಾವೆಲ್ಲ ನೆನೀತಾ ಮತ್ತೊಮ್ಮೆ ವರ್ಷ ಪೂರ್ತಿ ನೆನೆಯೋಣ. ಮುಲ್ಬಾಗ ನಗರ ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ. ಡಿವಿಜಿಯವರ ಕುರುಹುಗಳು ಸಾಕಷ್ಟು ಪ್ರತಿಧ್ವನಿಯಾಗಲಿ ಅಂತ ಹೇಳ್ತಾ, ಇಷ್ಟು ಹೇಳಲು ಅವಕಾಶ ಕೊಡುವಂತ ವೇದಿಕೆಯಲ್ಲಿರುವವರಿಗೆ ಎಲ್ಲರಿಗೂ ವಂದಿಸ್ತಾ, ಮತ್ತು ಪೋಷಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ
ಗಲೀಜು.